ಎಗರ್ಕೊಂಡು ಬರ್ತಾ ಇದ್ದಾನೆ ಕಚ್ಚೋದಕ್ಕೆ ಭಯ ಅನ್ನೋದೇ ಇಲ್ಲ ಇವನಿಗೆ. ವೆರಿ ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಅಂತಾರಲ್ಲ ಆ ಥರ. ಬಮ್ಮ, ಏನು ಮಾಡೋಕ್ಕಾಗಲ್ಲಮ್ಮ. ಓಕೆ ವೀಕ್ಷಕರೇ, ಲೊಕೇಶನ್ ರೀಚ್ ಆಗಿದ್ದೀವಿ. ಬನ್ನಿ ಯಾವ ಹಾವು ಎಲ್ಲಿ ಸೇರಿಕೊಂಡಿದೆ ನೋಡೋಣ. ದೊಡ್ಡದಾ ಚಿಕ್ಕದಾ? ಅಣ್ಣ ಒಂದಿಷ್ಟುದ ಇದೆಯಾ? ಇಲ್ಲ ಎಷ್ಟುದ ಇದೆಯಾ? ಓ ಸೂಪರು, ಚೆನ್ನಾಗಿದ್ದಾನೆ. ನಮಸ್ತೆ. ಎಲ್ಲಿ ನೋಡಿದ್ರಿ? ನಮಸ್ತೆ ಅಣ್ಣ. ಸರಿಗಿದ್ದಾನೆ ಇವನು, ಕಚ್ಚೋದಕ್ಕೆ ರೆಡಿಯಾಗಿದ್ದಾನೆ. ಅಲ್ಲಿ ಎಗರ್ಕೊಂಡು ಬರ್ತಾ ಇದ್ದಾನೆ ಕಚ್ಚೋದಕ್ಕೆ ಭಯ ಅನ್ನೋದೇ ಇಲ್ಲ ಇವನಿಗೆ. ಅಣ್ಣ ಹಿಂದೆ ಹೋಗ್ಬಿಡಿ ಒಂದು ಸ್ವಲ್ಪ. ಹಲೋ ನಮಸ್ಕಾರ, ಹೇಳಿ ಸರ್. ಹಾಂ 4 ಸ್ಟೇಜು. ಹಾಂ ಓಕೆ. ಎಲ್ಲಿ, ಯಾವುದ್ರಲ್ಲಿ? ಶಟರ್ ಒಳಗೆ. ಸರ್ ಬಿಡಿ. ಓಕೆ ಸಿಗುತ್ತಾ ಬಂದರೆ ಕನ್ಫರ್ಮ್ ಆಗಿ? ಓಕೆ ಸರಿ, ನೋಡ್ಕೊಳ್ಳಿ ಸರ್, ಬರ್ತೀನಿ. ಹಾಂ ಒಂದು ಲೊಕೇಶನ್ ಕಳಿಸಿ ಸರ್ ನನಗೆ. ಸಕ್ಕ ಜೋರಿದೆ ಅಣ್ಣ ಇದು. ಚಿಕ್ಕದು ಅಂತಲ್ಲ, ಅಷ್ಟೆ. ಹಬ್ಬ ಈ ಥರ ಬಿಡಿ. ಈ ಥರ ನಾಗರ ನೋಡಿ ತುಂಬ ಟೈಮ್ ಆಯಿತು. ಇನ್ನೂ ಕೈ ಹಾಕಿಲ್ಲ, ಆಗಲೇ ಎಗರ್ಕೊಂಡು ಬರ್ತಾ ಇದೆ. ಸರ್ ಬಿಡಿ, ಏನು ತೊಂದರೆ ಇಲ್ಲ. ನೀವು ಹುಷಾರಾಗಿ ನೋಡ್ಕೊಂಡು ಹಸು ಕಟ್ತೀರಾ ಇಲ್ಲಿ ಒಳಗೆ? ಸಾಕ್ತಾ ಇಲ್ಲ ಈಗ. ಹಂಗಾರೆ ಎಲ್ಲ ಕ್ಲೀನ್ ಮಾಡಿಬಿಡಿ ಅಣ್ಣ. ಆಮೇಲೆ ಏನಂತಂದರೆ ಇಲ್ಲಿ ಬಂದು ಸೇರ್ಕೊಂಡಿರುತ್ತೆ. ನೀವು ಏನೋ ಈ ಕಟ್ಟೆ ಮೇಲೆ ಕೂತ್ಕೊಂಡಿರ್ತೀರ ಅಂದ್ಕೊಳ್ಳಿ, ಗೊತ್ತಿಲ್ಲ. ಇವಾಗ ನೋಡಿ ಅದೇ ಹೆಂಗೆ ಎಗರ್ಕೊಂಡು ಕಚ್ಚಾಗಿ ಬರ್ತಾಯಿತ್ತು. ನೀವೇನೋ ಒಂಚೂರು ಕೈ ಹಿಂಗೆ ಹಿಡ್ಕೊಂಡು ಕೂತ್ಕೊಂಡು ಮೂವ್ಮೆಂಟ್ ಮಾಡೋದ ಏನೋ ಮಾಡಿದ್ರೆ ನಿಮ್ಗೆ ಗೊತ್ತಿರಲ್ಲ, ಅಲ್ಲಿ ಕೆಳಗೆ ಸೇರ್ಕೊಂಡಿರುತ್ತೆ. ಏನಿದೆ ಅಷ್ಟು ಕ್ಲೀನ್ ಮಾಡಿಬಿಡಿ ಪ್ಲೀಸ್. ಬೇಕಾದ್ರೆ ಇವತ್ತೇ ಮಾಡಿಬಿಡಿ. ಅದು ಮೋಸ್ಟ್ಲಿ ಎಲ್ಲ ಕ್ಲಿಯರ್ ಮಾಡಿಬಿಡಿ, ಬೆಟರ್ ಅದು. ಇಲ್ಲ ಅಂತಂದರೆ ಸುಮ್ಮನೆ ಬರೀ ಕಾಲದಲ್ಲಿ ಓಡಾಡ್ತಾ ಇರ್ತೀರ, ಲೈಟ್ ಹಾಕ್ಕೊಂಡಿರಲ್ವ, ಏನೋ ಕತ್ಲೆಲ್ಲ ಏನೋ ತೊಗೊಳಕ್ಕೆ ಬರ್ತಿಲ್ಲ. ತುಂಬ ಡೇಂಜರಸ್ಸು. ಅದಕ್ಕೆ ತುಂಬ ಕೇರ್ಫುಲ್ಲಾಗಿರಿ, ಹುಷಾರಾಗಿರಿ. ಬರಲಣ್ಣ, ಇನ್ನೂ ಸುಮಾರು ಕಡೆ ಕಾಲ್ಗಳಿದೆ. ಕೈಯಲ್ಲಿ ತೊಳ್ಕೊಬೋದು ನಾನು ಇಲ್ಲಿ ಒಳಗೆ. ಬಿಡಿ ಹೋಗ್ತೀನಿ. ವೀಕ್ಷಕರೇ ನಮಸ್ಕಾರ. ಎಂಥ ಅದ್ಭುತವಾದಂಥ ಒಂದು ನಾಗರಹಾವಿನ ಸಂರಕ್ಷಣೆಯ ಕರೆ ಇದು ಅಂತಂದರೆ, ಬ್ಯೂಟಿಫುಲ್ಲಾಗಿ ಒಂದು ನಾಗರಹಾವನ್ನು ರೆಸ್ಕ್ಯೂ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿತ್ತು ಈ ಒಂದು ರೆಸ್ಕ್ಯೂ. ನೋಡಿ ಎಷ್ಟು ಮುಗ್ಧವಾಗಿ ಈ ಒಂದು ಹಾವು ಯಾವುದೇ ರೀತಿ ಹಾರ್ಮನ್ನು ಕಾಸ್ ಮಾಡ್ದಂಗೆ ಅಥವಾ ಕಚ್ಚಕ್ಕೆ ಬರದೇ ಇರೋ ರೀತಿಯಲ್ಲಿ ಆ ಒಂದು ಹಾವು ಅಷ್ಟು ಕಂಫರ್ಟಬಲ್ ಆಗಿ ಕೂತಿತ್ತು ಅಂತ. ಯಾಕೆಂತಂದರೆ ಅದು ನಮ್ಮಂಥ ಸ್ನೇಕ್ ರೆಸ್ಕ್ಯೂಯರ್ಸ್ಗೆ ಮಾತ್ರ ಆ ಒಂದು ಹಾವನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರೆ ಅದಕ್ಕೆ ಇಷ್ಟ ಆಗುತ್ತೆ ಅನ್ನೋದು ನಮಗೆ ಗೊತ್ತಿರುತ್ತೆ. ಸೊ ದಯವಿಟ್ಟು ಈ ಆಂಟಿ ಹೂ ಕೀಳಕ್ಕೆ ಹೋಗ್ಬೇಕಾದ್ರೆ ಅದ್ರ ಮೇಲೆ ಕಾಲಿಟ್ಬಿಡ್ತಾ ಇದ್ರಂತೆ. ಹಾಗೆಯೇ ನಿನ್ನೆ ಒಬ್ಬರು ನಾಗರಹಾವು ಮರಿ ಸರಸ್ವತಿಪುರಮಲ್ಲಿ ರೆಸ್ಕ್ಯೂ ಮಾಡಿದಾಗ ಆ ಮರಿ ಅವ್ರ ಕಾಲಿಗೆ ಟಚ್ ಆಗಿ ಹೋಗಿದೆ. ಸೊ ಬಾಗಿಲು ಮುಂದೆ ಹೊಸಲ ಹತ್ರನೇ ಇತ್ತು ಅಂತ ಹೇಳಿದ್ದಾರೆ. ಸೊ ಯಾವ ಸಮಯದಲ್ಲಿ ಯಾವ ರೀತಿ ಅಪಘಾತ ಆಗುತ್ತೆ ಹೇಳೋದಕ್ಕಾಗಲ್ಲ. ಕೊಲ್ಲಬೇಡಿ, ಕರೆ ಮಾಡಿ. ಎಸ್, ಇಲ್ಲೇ ಇದ್ದಾರೆ. ಓಕೆ ಬನ್ನಿ ಹೋಗೋಣ, ಸ್ನೇಕ್ ರೆಸ್ಕ್ಯೂ ಮಾಡಿ ಮುಗಿಸ್ಬಿಡೋಣ. ದೊಡ್ಡದಾ ಚಿಕ್ಕದಾ ಮರಿನಾ? ಡಬ್ಬಿ ಇದೆಯಾ? ಡಬ್ಬಿ ಬಾಕ್ಸ್ ಇದೆಯಾ? ಎಲ್ಲಿದೆಯಮ್ಮ? ಅಲ್ಲ ಇಲ್ಲ, ಚಪ್ಪಲಿ ಹಾಕೊಂಬಿಡಿ ನೀವು. ಎಲ್ಲಿ ಏನಾಯಿತು? ಓಕೆ ಇಲ್ವಲ್ಲ ಇಲ್ಲಿ.
ಆ ಮೂಟೆ ಸುರಿರಿ ಅಣ್ಣ, ಇದನ್ನು ಸುರಿರಿ. ತೊಳಿ. ಇಷ್ಟರಲ್ಲಿರೋದಾ? ಸುರಿರಿ ಅಣ್ಣ ಅದನ್ನ. ಇಲ್ಲ ಇಲ್ಲ ಇಲ್ಲೂ ಇಲ್ಲಮ್ಮ ಮೇಡಮ್, ಇಲ್ಲಿ ಇದ್ದಿದ್ರೆ ನನ್ನ ಕೈಯಲ್ಲಿ ಇರ್ತಾಯಿತ್ತು ಮೇಡಮ್ ಇಷ್ಟೊತ್ತಿಗೆ. ಸಿಕ್ತು, ಇದರಲ್ಲಿದೆ, ಕೊಡಿಮ್ಮ. ಈ ಹಾವು ಕಪ್ಪೆನ ತಿನ್ನಲ್ಲ ಬಿಡಿ, ಈ ಹಾವು ಕಪ್ಪೆನ ತಿನ್ನಲ್ಲ. ಹಾಂ, ಏನು ಮಾಡೋಕ್ಕಾಗಲ್ಲಮ್ಮ. ಏನು ಮಾಡೋಕ್ಕಾಗಲ್ಲಮ್ಮ. ಕೊಡಿ. ಸಕ್ಕದ ಕಚ್ಚುತ್ತೆ. ವೀಕ್ಷಕರೇ ನಮಸ್ಕಾರ. ಮೈಸೂರಿನ ಯೂನಿವರ್ಸಿಟಿ ಲೇಔಟನ್ನು ನಾವಿವಾಗ ತಲುಪಿದ್ದೀವಿ. ಇಲ್ಲಿ ಮೆಟ್ಟಿಲ ಕೆಳಗಡೆ ಮತ್ತೆ ಅಗೇನ್ ಹಾವು ಬಂದಿದೆ ಅಂತ ಹೇಳಿ ನಮಗೆ ಇನ್ಫಾರ್ಮ್ ಮಾಡಿದರು. ಸೊ ಲೊಕೇಶನನ್ನು ರೀಚ್ ಆಗಿದ್ದೀವಿ. ಸೊ ಈ ಹಾವನ್ನ ರೆಸ್ಕ್ಯೂ ಮಾಡಿಬಿಡೋಣ. ಇಲ್ಲೇನಾ? ಎಲ್ಲಿದೆಯಮ್ಮ? ಹಾಂ, ಚಿಕ್ಕ ಮರಿನಾ? ಯಾವ ಕಲರ್ ಇದೆ ಗೊತ್ತಾ? ಗೋಧಿ ಅಂದರೆ ನಾಗರ ಹಾವಿರುತ್ತೆ. ಮಮ್ಮಿ ಫೋಟೋ ಹೆಡೆ ತೆಗಿತಾಯ್ತಾ? ಬಿಡಿ ಬಿಡಿ, ಇದು ನಾಗರವೇ. ಅದೇ ಥರ ಇದೆಯಾ? ಏ ಇಲ್ಲಮ್ಮ, ಕೆರೆ ಹಾವಿದು. ಕೆರೆ ಹಾವು ಇಲ್ಲಮ್ಮ, ಕೆರೆ ಹಾವು. ಹಾಂ ಇಲ್ಲ, ಅದು ಕತ್ತು ದಪ್ಪ ಮಾಡುತ್ತೆ. ಸೊ ಹಾಗಾಗಿ ಹಾಗನ್ಸುತ್ತೆ ಅಷ್ಟೆ. ಓ ಇಲ್ಲ, ಆ್ಯಕ್ಚುಲಿ ನಾಗರವನೇ. ಕುಡಿ. ನಾನು ಗ್ಲಾಸಸ್ ಹಾಕೊಂಡ್ಬಿಟ್ಟಿದ್ದೀನಲ್ಲ, ಗೊತ್ತಾಗ್ತಾ ಇಲ್ಲ ನನಗೆ. ಅದು ನಾಗರ ಹಾವಮ್ಮ, ನಾಗರ ಹಾವು. ಇಲ್ಲ ಇಲ್ಲ, ನಾಗರ ಹಾವು, ನಾಗರ ಹಾವು, ನಾಗರ ಹಾವು. ನಾನು ಇಷ್ಟು ಚಿಕ್ಕದಿರುತ್ತೆ ಅಂತ ಅಂದ್ಕೊಂಡಿದ್ದೆ, ಅದಕ್ಕೇನೆ ನಾನು ಈ ಡಬ್ಬ ತೊಗೊಂಬಂದೆ. ದೊಡ್ಡದೇ ಇದೆ. ಹೌದು, ಒಳ್ಳೆ ಹುಡುಗ ಇವನು. ಯಂಗ್ ಕೋಬ್ರಾ. ಒಂದು 6 to 7 months ವಯಸ್ಸಾಗಿದೆ ಇವನಿಗೆ. ವೆರಿ ಯಂಗ್ ಆ್ಯಂಡ್ ಬ್ಯೂಟಿಫುಲ್ ಅಂತಾರಲ್ಲ ಆ ಥರ. ಬಮ್ಮ, ಎಲ್ಲ ಇದೇ ಸೈಜೇ ಸಿಗ್ತಾ ಇರೋದು. ಮೊನ್ನೆ ಒಬ್ಬರು ಮನೆ ಅಡುಗೆ ಮನೇಲಿ ಸಿಕ್ಕಿತ್ತು ಈ ಸೈಜು. ಓಕೆ, ಹೌದಮ್ಮ, ಮರಿ ಇದ್ದಾಗ್ಲೂ ಹೆಡೆ ಎತ್ತುತ್ತೆ. ಅದು ಕಚ್ಚೋದಕ್ಕೆ ರೆಡಿ ಆಗಿರೋದವನು. ಬರೋಕಂದ, ಗುಡ್ ಬಾಯ್ ಅಲ್ವಾ ನೀನು? ತಗೊಂಡ್ರೆ ಫೋಟೋನಾ? ತಗೊಳ್ಳಿ ಬಾ. ಹಾಂ, ಓಯ್ ತಗೊಂಡ್ರಾ? ನೋಡಿಮ್ಮ, ಹುತ್ತದಲ್ಲಿದ್ರೆ ಅದ್ರ ಮನೇಲಿ ಅದಿದೆ. ಸೊ ಅದು ಅದಲ್ಲೇ ಇರುತ್ತೆ. ನಿಮ್ಮ ಮನೆಗೆ ಬರೋಕ್ಕೆ ಹೋಗಲ್ಲ ಅದು.
ಇರಲಿ, ಹುಷಾರಾಗಿರಿ, ನೋಡ್ಕೊಂಡು ಓಡಾಡಿ, ಕೇರ್ಫುಲ್ ಆಗಿರಿ, ಆದಷ್ಟು ಹುಷಾರು. ಮಕ್ಕಳು ಇಲ್ಲೇ ಇರ್ತೀರಾ, ಈ ಥರ ಇಟ್ಟಿರ್ತೀರಾ, ಸೈಕಲ್ ತೊಗೊಳಕ್ಕೆ ಹೋಗ್ಬೇಕಾದ್ರೆ ಏನೋ ಇಲ್ಲೇನೋ ನೀವು ರಂಗೋಲಿ ಎತ್ಕೊಳ್ಳೋಕೆ ಇಲ್ಲಿ ಕಾಲಿಟ್ಬಿಟ್ರಿ. ಹಾಂ, ಹೊಸ್ಲು ಮೇಲೆ ಮಲಗಿತ್ತಾ? ಹುಷಾರಾಗಿರಿಮ್ಮ. ಎಲ್ಲ ಸರೌಂಡಿಂಗ್ಸು ಕಣ್ಣಿಗೆ ಕಾಣೋ ಥರ ಇರಬೇಕು ನಿಮಗೆ. ಶೂಸು ಚಪ್ಪಲಿನೂ ಅಷ್ಟೇ, ಅದು ಹೋಗಲ್ಲಿ ಚಪ್ಪಲಿ ಶೂಸ್ ಒಳಗೆ ಸೇರ್ಕೊಂಡ್ಬಿಡುತ್ತೆ, ನೀವು ಕೈ ಹಾಕಿ ಎತ್ಕೊಳ್ತೀರಾ. ಸೊ ಏನೋ ಒಂದು ಕೋಲೋ ಕಡ್ಡಿಲೋ ಎತ್ಕೊಳ್ಳಿ, ಯಾಕೆಂದರೆ ಈ ಥರ ಮರಿಗಳು ಎಷ್ಟಿರುತ್ತೆ ಏನೋ ಹೇಳೋದಕ್ಕಾಗಲ್ಲ. ಇದು ಒಬ್ಬರು ಮನೇಲೆ ಸಿಕ್ಕಿದಮ್ಮ, ನಾಗರಾವೇನೆ. ಇದು ನೋಡಿ ಹೆಡೆ ಎತ್ಕೊಂಡು ಕೂತಿದೆ. ಇದು ನಾನು ಇಷ್ಟು ಚಿಕ್ಕದೇ ಇರುತ್ತೆ ಅಂತ ಇದ್ರೊಳಗೆ ಹಾಕೊಳ್ಳೋಣ ಅಂದ್ಕೊಂಡೆ. ಓಕೆ ಓಕೆ ಓಕೆ. ಯಾವುದಮ್ಮ ಇದು? 6 to 7 months ಏಜ್ ಆಗಿದೆ ಅಮ್ಮ. ಗೊತ್ತಾಯ್ತು, ರಾತ್ರಿ ಬಂದಿದ್ನಲ್ಲ. ವೀಕ್ಷಕರೇ, ನಾಗರ ಹಾವನ್ನು ರೆಸ್ಕ್ಯೂ ಮಾಡಿದ್ದೀವಿ. ಸೊ ಈಗ ನೆಕ್ಸ್ಟ್ ಲೊಕೇಶನ್ ಬಂದು ಇನ್ನು 3 ಕಡೆ ಇದೆ. ವಿಜಯನಗರ 4 ಸ್ಟೇಜು, ಸರಸ್ವತಿಪುರಂ, ಇನ್ನೂ ಎಲ್ಲೆಲ್ಲಿದೆ ಗೊತ್ತಿಲ್ಲ. ಫೋನ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಆಲ್ವೇಸ್ ಒಂದು ಹಾವುಗಳು ಹೇಗೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರುತ್ತೆ, ಅದೇ ರೀತಿ ನಮ್ಮ ಒಂದು ಸಂಚಾರನೂ ಕೂಡ ಈ ಒಂದು ಹಾವುಗಳ ಥರನೇ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರ್ತೀವಿ. ಸೊ ಬನ್ನಿ, ಮುಂದಿನ ಸಂರಕ್ಷಣೆಯ ಲೊಕೇಶನ್ನ ತಲುಪಿದ ನಂತರ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.